1336ರಲ್ಲಿ ಹಕ್ಕಬುಕ್ಕರು ವಿಜಯನಗರವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿದರು. ಇದರ ಹಿನ್ನೆಲೆ ಬಹಳ ಅನೂಹ್ಯವಾಗಿದೆ. ಹಕ್ಕ ಮತ್ತು ಬುಕ್ಕರು ಕುಮಾರರಾಮರ ಅಕ್ಕನ ಮಕ್ಕಳಾಗಿದ್ದು ಹಿಂದೂ ಧರ್ಮದ ಪರಿಪಾಲನೆಗಾಗಿ ಸತತ ಅವಿರತ ಪರಿಶ್ರಮವನ್ನು ಪಡುತ್ತಿದ್ದರು. ಹೀಗೆ ಪಡುತ್ತಾ ಅವರು ಸಕಲ ವಿದ್ಯಾ ಪಾರಂಗತರೇನೂ ಆಗಿರಲಿಲ್ಲ. ಆದರೆ ಹೀಗೆ ಬೇಟೆಯಾಡುತ್ತಾ ಅರಣ್ಯ ಪ್ರದೇಶಕ್ಕೆ ಬಂದಾಗ ಯತಿಗಳ ಒಬ್ಬರ ದರ್ಶನವಾಯಿತು. ಅವರ ಆಶೀರ್ವಾದವನ್ನು ಪಡೆದಾಗ ಆ ಯತಿಗಳು, ನಿಮ್ಮಿಂದ ಒಂದು ಮಹತ್ ಕಾರ್ಯವಾಗಬೇಕಿದೆ, ಇದರಿಂದ ಕರ್ನಾಟಕ ರಾಜ್ಯ ಮತ್ತು ದೇಶ ಉನ್ನತ ಉಚ್ಛ್ರಾಯ ಸ್ಥಿತಿಗೆ ಹೋಗಲಿದೆ ಎಂದು ಆಶೀರ್ವದಿಸಿ ಮುನ್ನಡೆದರು. ಈ ಯತಿಗಳು ಯಾರು ಎಂದು ಅರಿಯದ ಪಾಮರರಾದ ಅವರು ಹಾಗೆ ಅವರನ್ನು ನೋಡುತ್ತಾ ನಮಸ್ಕಾರ ಮಾಡಿ ಮುಂದೆ ಬಂದರು. ಹೀಗೆ ಬಂದಾಗ ಒಂದು ವಿಚಿತ್ರದ ಘಟನೆ ನಡೆಯಿತು. ಅದು ಏನು ಎಂದರೆ, ಒಂದು ಮೊಲವು ಹುಲಿಯನ್ನು ಓಡಿಸಿಕೊಂಡು ಹೋಗುತ್ತಿತ್ತು. ಬುಕ್ಕನು ಹಕ್ಕನಿಗೆ ಹೇಳಿದ, ಹಕ್ಕ, ನೋಡು, ಇಲ್ಲಿ ಏನಿದೆ. ಯಾವಾಗಲೂ ಸೃಷ್ಟಿಯ ವಿರುದ್ಧವಾಗಿ ನಾವು ಕಂಡಿರದ ತಾಣವನ್ನು ನೋಡುತ್ತಿದ್ದೇವೆ. ವ್ಯಾಘ್ರವು ಮೊಲವನ್ನು ಕಂಡು ಗಬಕ್ಕನೆ ತಿನ್ನುವುದನ್ನು ಬಿಟ್ಟು ಇಲ್ಲಿ ನೋಡು, ಮೊಲವೇ ಹುಲಿಯನ್ನು ಓಡಿಸಿಕೊಂಡು ಹೋಗುತ್ತಿದೆ ಅಂತ. ಆಗ ಹಕ್ಕ ಹೇಳಿದ, ನೋಡು, ಆ ಯತಿಗಳು ಸಾಮಾನ್ಯರಾಗಿದ್ದಿಲ್ಲ ಎಂದು ಕಾಣುತ್ತದೆ. ನಮ್ಮಿಂದ ಏನಾದರೂ ಮಹತ್ವದ ಕಾರ್ಯವಾಗಬೇಕಿದೆ, ಅದಕ್ಕೋಸ್ಕರ ಅವರು ಹೀಗೆ ಅಂದು ಮುಂದೆ ಹೋದರು ಅಂತ ಹಕ್ಕ ಹೇಳಿದ. ಇವರಿಬ್ಬರಿಗೆ ಆನಂದಕ್ಕೆ ಪಾರವೇ ಇರಲಿಲ್ಲ. ಮುಂದೆ ಮತ್ತೆ ಆ ಯತಿಗಳನ್ನು ಹುಡುಕಿಕೊಂಡು ಹೋಗುತ್ತಿದ್ದರೆ ಆ ಯತಿಗಳು ಸಿಗಲಿಲ್ಲರಾಗಿದ್ದರು. ದೇವರನ್ನು ಬಿಡುತ್ತಾ ಕಾಡುಮೇಡುಗಳಲ್ಲಿ ಕುದುರೆಯನ್ನು ಅಟ್ಟುತ್ತಾ ಮಳೆಯಲ್ಲಿ ಗುರುವನ್ನು ಹುಡುಕಿಯೇ ಬಿಟ್ಟರು. ತಕ್ಷಣ ಆ ಗುರುಗಳು ಶೃಂಗೇರಿಯ ಶ್ರೀ 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 ವಿದ್ಯಾರಣ್ಯ ಮಹಾಸ್ವಾಮಿ ಎಂದು ತಿಳಿಯಿತು. ಅವರ ಪಾದಕ್ಕೆರಿಗೆ ನಮಸ್ಕರಿಸಿ, ಸ್ವಾಮಿ, ನಾವು ನೋಡಿದರೆ ಕಗ್ಗಾಲಲ್ಲಿರುವಂಥ ರಾಜರಾಗಲು ನೀವು ಆಶೀರ್ವದಿಸಿದ್ದೀರಿ, ಇದು ಹೇಗೆ ಸಾಧ್ಯ ಎಂದಾಗ, ಸೃಷ್ಟಿಯ ವೈಚಿತ್ರ್ಯವನ್ನು ನೀವೇ ಕಂಡಿಲ್ಲವೇ? ನೋಡಿ, ವ್ಯಾಘ್ರವು ಮೊಲವನ್ನು ಓಡಿಸಿಕೊಂಡು ಹೋಗಬೇಕು, ಅಂತಹುದರಲ್ಲಿ ಮೊಲವೇ ವ್ಯಾಘ್ರವನ್ನು ಓಡಿಸಿಕೊಂಡು ಹೋಗುತ್ತಿದೆ. ಈ ಘಟನೆ ಈ ಯತಿಗಳಿಗೆ ಹೇಗೆ ತಿಳಿಯಿತು ಎಂದು ಮತ್ತಷ್ಟು ಆಶ್ಚರ್ಯವನ್ನು ಮತ್ತೆ ಕಂಡದ್ದಕ್ಕೆ ಮತ್ತೆ ದಂಡ ಪ್ರಣಾಮ ಹಾಕಿದರು. ಆಗ ಯತಿಗಳು ಹೇಳಿದರು, ನೀವು ನಡೆದಾಡುತ್ತಿರುವ ನಾಡು ಸಾಮಾನ್ಯ ನಾಡಾಗಿಲ್ಲ. ಮುತ್ತು, ಬಂಗಾರ, ವಜ್ರ, ವೈಡೂರ್ಯಗಳು ತರಕಾರಿಯಂತೆ ಇಲ್ಲಿ ವ್ಯಾಪಾರಗೊಳ್ಳುವವು. ಸಕಲಷ್ಟ ಐಶ್ವರ್ಯ ತಾಂಡವವಾಡುವುದು, ಪಾಂಡಿತ್ಯಕ್ಕೆ ಮನೆಮಾತಾಗುವುದು. ಸಕಲ ವಿದೇಶಿಗರು ಬಂದು ತಮ್ಮನ್ನು ಗೆಳೆತನಕ್ಕೆ ಬಯಸಲು ಇಷ್ಟಪಡುವರು. ಅಂತಹ ಉನ್ನತ ಹಿಂದೂ ಸಾಮ್ರಾಜ್ಯವನ್ನು ತಾವು ಸ್ಥಾಪಿಸುವಿರಿ ಎಂದು ಹೇಳಿ ಮತ್ತೆ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಕೊಟ್ಟು ತೀರ್ಥವನ್ನು ಕೊಟ್ಟು ಮುಂದೆ ಹೊರಟರು. ಗುರುಗಳ ಹೆಸರನ್ನು ಕೇಳಿ, ಗುರುಗಳೇ, ನೀವೇ ನಮಗೆ ದಾರಿ ತೋರಿಸಬೇಕು, ನೀವೇ ನಮ್ಮ ಕುಲಗುರುಗಳಾಗಿರಬೇಕೆಂದು ಭಿನ್ನವಿಸಿಕೊಂಡಾಗ ಅವರು ಆ ಪ್ರೀತಿಗೆ ನಿರಾಕರಿಸದೇ ಇರಲಿಲ್ಲ. ಹೀಗಿದೆ ನೋಡಿ ನಮ್ಮ ವಿದ್ಯಾರಣ್ಯರ ಮಹಿಮೆ. ಶ್ರೀ ವಿದ್ಯಾರಣ್ಯರು ಶೃಂಗೇರಿಯ ಪರಂಪರೆಯಲ್ಲಿ ಬರತಕ್ಕಂತಹ ಯತಿಗಳು. ಅವರು ನುಡಿಯಿಂದ ಬಂದ ವಾಕ್ಯಗಳೆಲ್ಲವೂ ಬಂಗಾರದ ವಾಕ್ಯ. ಹೀಗೆ ಸುಭಿಕ್ಷವಲ್ಲದ ನಾಡಿನಲ್ಲಿ ಸುಭಿಕ್ಷೆ ಮಾಡಿಕೊಟ್ಟಂತಹ ವಿದ್ಯಾರಣ್ಯರು ನಮ್ಮ ಶೃಂಗೇರಿ ಶಾರದಾ ಪರಂಪರೆಯಲ್ಲಿ ಇದ್ದುದು ನಮ್ಮೆಲ್ಲರಿಗೂ ಆಶೀರ್ವಾದನ ಮಾಡುತ್ತಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಮುಂದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಕೆಲ 400-500 ವರ್ಷಗಟ್ಟಲೆ ಅಳಿಯ ರಾಮರಾಯನ ಕಾಲದವರೆಗೂ ಗತವೈಭವವನ್ನು ಸಾರಿಕೊಂಡ ಈ ವಿಜಯನಗರ ಇಂದಿಗೂ ಹಾಳಹಂಪೆಯಾಗಿದ್ದು ನೋಡಿದರೆ ಕಣ್ಣೀರು ಕಣ್ಣಾಡುತ್ತದೆ. ಹೀಗೆ ವಿದ್ಯಾರಣ್ಯರ ಒಂದು ಸಣ್ಣ ಮಂತ್ರವನ್ನು ಸ್ವಯಂ ಪ್ರೇರಣೆಯಿಂದ ಅವರು ಪ್ರಾತಃ ಕಾಲ 4 ಗಂಟೆಗೆ ನವರಾತ್ರಿ ದಿವಸ ಒರೆಸಿಕೊಂಡರು. ಸೊ ಆ ಮಂತ್ರವನ್ನು ಎಲ್ಲರೂ ಪಠಿಸಿ ಧನ್ಯರಾಗಿ. ಅದು ಇಷ್ಟಾರ್ಥ ವಿದ್ಯಾರಣ್ಯ ಮಂತ್ರವಾಗಿದೆ. ಆ ಮಂತ್ರವು ಹೀಗಿದೆ: ಭಜತ್ವಂ ಕಲ್ಪವೃಕ್ಷಸ್ಯ ನಮತ್ವಂ ಕಾಮಧೇನವೇ ಸಕಲ ಇಷ್ಟಪ್ರದಾತಾರಂ ತಂ ವಿದ್ಯಾರಣ್ಯ ಮಹಂ ಭಜೆ. ಇದು ವಿದ್ಯಾರಣ್ಯ ಇಷ್ಟಾರ್ಥ ಮಂತ್ರ. ಆ ಮಹಾಸ್ವಾಮಿಗಳು ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ. ನೋಡಿ, ಇಷ್ಟಾರ್ಥವನ್ನು ನೆರವೇರಿಸಲಿ ಎಂದಾಗ ನಮ್ಮ ಗ್ರಹದ ಮುಂದೆ ದೊಡ್ಡ ಪಟಾಕಿ ಶಬ್ದವು ಹರಿಸಿ ಬಂದದ್ದು ಒಂದು ಆಶೀರ್ವಚನದ ಸಂಕೇತ ಎಂದು ತಿಳಿದು ಈ ಚಿಕ್ಕ ಬೆಳಗಿನ ವಾಕ್ಯವನ್ನು ಮುಗಿಸುತ್ತಿದ್ದೇನೆ. ಶುಭೋದಯ, ಶುಭಾಶಯ.